हिरण्यगर्भः समवर्तताग्रे भूतस्य जातः पतिरेक आसीत् सदाधार पृथिवीन्द्यामुते मां कस्मै देवाय हविषा विधेम ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸದಾ ಸಂತುಷ್ಟವಾಗಿ ಲಾಭದಾಯಕವಾಗಿ ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಷಭ ರಾಶಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ನೋಡೋಣ. ಭಗವಂತ ಪ್ರತಿಯೊಬ್ಬರಿಗೂ ಗೋಲ್ಡನ್ ಆಪರ್ಚುನಿಟಿ ಅನ್ನೋದು ಕೊಡ್ತಾ ಬರ್ತಾನೆ. ಅದೇ ರೀತಿಯಾಗಿ ವೃಷಭ ರಾಶಿಯವರಿಗೆ ಕಳೆದ 11 ತಿಂಗಳಿಂದ ಗೋಲ್ಡನ್ ಆಪರ್ಚುನಿಟಿನೇ. 2025 ಮೇ 15ನೇ ತಾರೀಕಿಂದನೂ ಒಂದು ಒಳ್ಳೆ, ಬೇರೆ ದಿನಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸನ್ನು, ಸಂಪಾದನೆ ಅಥವಾ ಅಭಿವೃದ್ಧಿ ಎಲ್ಲವನ್ನ ಕೊಡ್ತಾ ಬಂದ. ಕೆಲವೊಂದು ಕೆಟ್ಟದ್ದು ಆಗಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ ಗ್ರಹಗಳ ಪ್ರಭಾವದಿಂದ ಆಗಿರುತ್ತೆ. ಬಟ್ ಗುರುವಿಂದ ಅಂತೂ ನಿಮಗೆ ತುಂಬ ಚೆನ್ನಾಗಿತ್ತು. ಬಿಕಾಸ್ ನಿಮಗೆ ಗುರುಬಲ ಅನ್ನುವಂಥದ್ದು ಇಷ್ಟು ದಿನ ಇತ್ತು, ಈಗಲೂ ಇದೆ. ಈಗ ನಾನು ಮಾಡ್ತಾ ಇರೋದು ಮೇ ತಿಂಗಳ ಮಾಸ ಭವಿಷ್ಯ. ಈ ಮಾಸ ಭವಿಷ್ಯದಲ್ಲೂ ಕೂಡ ವೃಷಭ ರಾಶಿಯವರಿಗೆ ಉತ್ತಮವಾಗಿ ಗುರು ಬಂದು ಬಲಿಷ್ಠ ಫಲಗಳನ್ನೇ ಕೊಡ್ತಾ ಇರ್ತಾರೆ. ಬಟ್ ಅಂತ್ಯ ಡಿಗ್ರಿಗೆ ಬಂದ್ಬಿಟ್ಟಿರ್ತಾರೆ. ಅಂತ್ಯ ಡಿಗ್ರಿ ಅಂದ್ರೆ ಗೊತ್ತಾ, ಒಂದು 27-28 ಡಿಗ್ರಿಗೆ ಬಂದ್ಬಿಡ್ತಾರೆ. 29-30 ಡಿಗ್ರಿಗೂ ರೀಚ್ ಆಗೋಗ್ತಾರೆ. ರೀಚ್ ಆಗೋದ್ಮೇಲೆ ಇನ್ನೇನು 30 ಡಿಗ್ರಿ ಆದ್ಮೇಲೆ 1 ಡಿಗ್ರಿನೇ ಅಂದ್ರೆ ನೆಕ್ಸ್ಟ್ ಮನೆಗೆ ಹೊರಟೋಗ್ತಾರೆ. ಅಲ್ಲಿಗೆ ಗುರುಬಲ ಹೋಗುತ್ತೆ. ಮೇ ತಿಂಗಳು ಎಂಡ್ ಆಗಿದ ತಕ್ಷಣ ಗುರುಬಲ ಹೋಯಿತು ವೃಷಭ ರಾಶಿಯವರಿಗೆ. ಎಂಜಾಯ್ ಮಾಡಿ. ಈ ಒಂದು ತಿಂಗಳು ಕೂಡ ನಿಮಗೆ ಬಹಳ ಅದ್ಭುತವಾಗಿದೆ. ಏನೇನು ಕೆಲಸಗಳು ಮಾಡಬೇಕು, ಏನೇನು ಸಾಧನೆಗಳು ಮಾಡಬೇಕು, ಡಿಸಿಷನ್ಸ್ ತಗೊಳ್ಬೇಕು, ಪ್ರತಿಯೊಂದನ್ನು ಕೂಡ ವೃಷಭ ರಾಶಿಯವರು ಈ ತಿಂಗಳು ತಗೊಳ್ಳುವಂಥದ್ದು ಬಹಳ ಒಳ್ಳೆಯದು. ಮೇ ತಿಂಗಳು ನಿಮಗೆ ಅದ್ಭುತ. ಇದೇ ಅಲ್ಲದೆ ಬೇರೆ ಗ್ರಹಗಳ ಸಪೋರ್ಟು ಮಾಡ್ತಾ ಇದೆ ನಿಮಗೆ. ಒಂದಂತೂ ವೆರಿ ಕ್ಲಿಯರ್, ಏನಪ್ಪಾ ಅಂದ್ರೆ ಲಾಭಸ್ಥಾನಕ್ಕೆ ಅಧಿಪತಿ ಯಾರು ಅಂತಂದ್ರೆ ವೃಷಭ ರಾಶಿಯವರಿಗೆ ಅದು ಗುರುನೇ. ಲಾಭಸ್ಥಾನಾಧಿಪತಿ ದ್ವಿತೀಯದಲ್ಲಿದ್ದಾರೆ ಅಂತಂದ್ರೆ 4 ರೀತಿಯಾದಂಥ ಪಾಸಿಟಿವ್ಸ್ ಮೇ ತಿಂಗಳಲ್ಲಿ. ಒಂದು, ನಿಮ್ಮ ಕುಟುಂಬ ವೃದ್ಧಿ ಆಗುತ್ತೆ. ಅಂದ್ರೆ ಕುಟುಂಬ ವೃದ್ಧಿ ಅಂದ್ರೆ ಒಂದು, ಮಗು ಹುಟ್ಟಿ ಕುಟುಂಬ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಥವಾ ಮದುವೆ ಮಾಡ್ಕೊಂಡು ಒಂದು ಹೆಣ್ಣನ್ನ ಮನೆ ತುಂಬಿಸ್ಕೊಳ್ಳೋದ್ರಿಂದ ನಿಮ್ಮ ಕುಟುಂಬ ವೃದ್ಧಿ ಆಗುತ್ತೆ. ಇನ್ನೊಂದು, ಧನಾಭಿವೃದ್ಧಿ. ಲಾಭಸ್ಥಾನಾಧಿಪತಿ ದ್ವಿತೀಯದಲ್ಲಿದ್ದಾನೆ ಅಂದ್ರೆ ಅಲ್ಲಿಗೆ ಧನಸ್ಥಾನ ವೃದ್ಧಿ ಆಗುತ್ತೆ, ಹಣ ಸಂಪಾದನೆ ಚೆನ್ನಾಗುತ್ತೆ ವೃಷಭ ರಾಶಿಯವರು ಈ ತಿಂಗಳು, ಮೇ ತಿಂಗಳು. ಆಮೇಲೆ ಮಾತು, ಸ್ವಲ್ಪ ನಿಮ್ಮ ಮಾತು ವ್ಯಾಲ್ಯೂಸ್ ಜಾಸ್ತಿ ಬಂದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಡಿಸಿಷನ್ಸ್ ಅನ್ನ ಕೂಡ ತುಂಬಾ ಚೆನ್ನಾಗಿ ತಗೊಂಡ್ಬರ್ಬೋದು, ಏನು ತೊಂದರೆ ಇಲ್ಲ. ಅದೇ ರೀತಿಯಾಗಿ ಅದೃಷ್ಟ ಸ್ಥಾನದ ಅಧಿಪತಿನೂ ಕೂಡ ಗುರುನೇ. ಅಂದ್ರೆ 8th house ಲಾರ್ಡ್. 8th house ಲಾರ್ಡ್ ಇಸ್ ಇನ್ 2nd house. ಅಲ್ಲಿಗೆ ಗುರುವಿನ ಪ್ರಭಾವ ಅನ್ನುವಂಥದ್ದು ಅದೃಷ್ಟಕ್ಕೂ ಕೂಡ ನಿಮಗೆ ದಾರಿ ತಂದುಕೊಡುತ್ತೆ. ಓವರಾಲ್ ನೋಡಿದಾಗ ವೃಷಭ ರಾಶಿಯವರಿಗೆ ಈ ಮೇ ತಿಂಗಳು ಅದ್ಭುತವಾಗಿರುತ್ತೆ. ಅದಾದ ನಂತರ ಗುರುಬಲ ಇರೋದಿಲ್ಲ. ಇದು ಪಾಯಿಂಟ್ ಟು ಬಿ ನೋಟೆಡ್, ಮಾರ್ಕ್ ಮಾಡ್ಕೋಬೇಕು ನೀವು. ಸೆಕೆಂಡರಿ ವಿಚಾರ ಏನಪ್ಪಾ ಅಂತಂದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ರಾಶಿಯಿಂದ 6ನೇ ಸ್ಥಾನಕ್ಕೆ ಅಧಿಪತಿ ಯಾರು ಅಂತಂದ್ರೆ ಶುಕ್ರ. ಪ್ರಸ್ತುತ ಶುಕ್ರ ನಿಮ್ಮ ಮನೆಯಲ್ಲೇ ಇದ್ದಾರೆ. ವೃಷಭ ರಾಶಿ ಅಧಿಪತಿ ಶುಕ್ರ ವೃಷಭ ರಾಶಿಯಲ್ಲೇ ಕೂತಿದ್ದಾರೆ. ಎಲ್ಲಿವರೆಗೂ ಇರ್ತಾರೆ ಅಂತಂದ್ರೆ 14ನೇ ತಾರೀಕಿನವರೆಗೂ ಇರ್ತಾರೆ. ಅಲ್ಲಿವರೆಗೂ ಏನು ತೊಂದರೆ ಇಲ್ಲ. ನಾನು ಈ ಸಾಧಾರಣವಾಗಿ ಈ 4 ಪಿಲ್ಲರ್ಸ್ ಬಗ್ಗೆ ಹೇಳ್ತಾ ಇರ್ತೀನಿ ನಾನು. ಅಂದ್ರೆ 4 ಪಿಲ್ಲರ್ಸ್ ಅಂದ್ರೆ 1, 4, 7, 10 ಟೋಟಲ್ ಆಗಿ 12 ಹೌಸಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಹೌಸ್, 4th ಹೌಸ್, 7th ಹೌಸ್ ಅಂಡ್ 10th ಹೌಸ್ ನಾವು 4 ಪಿಲ್ಲರ್ಸ್ ಆಫ್ ಅಸ್ಟ್ರಾಲಜಿ, ಕೇಂದ್ರ ಸ್ಥಾನಗಳು ಅಂತ ಕರಿತೀವಿ. ಈ 4 ಪಿಲ್ಲರ್ಸ್ ಅಲ್ಲಿ ಜಾತಕ ತಗೊಂಡ್ರೆ ಲಗ್ನದಿಂದ ತಗೋಬೇಕು, ರಾಶಿ ತಗೊಂಡ್ರೆ ನಾವು ನಮ್ಮ ರಾಶಿಯಿಂದ ತಗೊಳ್ಬೇಕಾಗತ್ತೆ. ರಾಶಿ ಸ್ಥಾನ, ಚತುರ್ಥ ಸ್ಥಾನ, ಸಪ್ತಮ ಸ್ಥಾನ, ದಶಮ ಸ್ಥಾನ ಇವೆಲ್ಲ ಕೂಡ ಗೋಚಾರದ ಪಿಲ್ಲರ್ಸ್ ಅಂತ ಕರಿತೀವಿ. ಹಾಗಾಗಿ ಶುಕ್ರ ನಿಮ್ಮ ರಾಶಿಯಲ್ಲೇ ಇದ್ರೆ ಪಂಚಮಹಾಪುರುಷ ಯೋಗದಲ್ಲಿ ಒಂದು ಯೋಗ ಉತ್ಪತ್ತಿ ಆಗುತ್ತೆ. ಅದರ ಮಾಲವ್ಯ ಯೋಗ ಅಂತೀವಿ. ಅದು ನಿಮ್ಗೆ ಈಗಾಗಲೇ ಇತ್ತು. ಹೋದ ತಿಂಗಳು ಒಂದು 15 ದಿನ ಇತ್ತು. ಈ ತಿಂಗಳು ಒಂದು 14ನೇ ತಾರೀಕಿನವರೆಗೂ ಇದೆ ಮಾಲವ್ಯ ಯೋಗ. ಸರಿ, ಈ ಯೋಗ ಉತ್ಪತ್ತಿ ಏನ್ ಮಾಡುತ್ತೆ ನಿಮಗೆ ಅಂತಂದ್ರೆ ಶುಭ ಕಾರ್ಯಗಳು, ಒಂದು ಸ್ವಲ್ಪ ಲಕ್ಸುರಿ ಅನ್ನುವಂಥದ್ದು ಸಿಗುತ್ತೆ. ಆ್ಯಂಡ್ ಪ್ಲ್ಯಾನ್, ನೆಕ್ಸ್ಟ್ ಫ್ಯೂಚರ್ಗೆ ಏನೇನು ಬೇಕೋ ಪ್ಲ್ಯಾನ್ ಮಾಡಿಸೋದು, ಒಂದು ಇನ್ಶೂರೆನ್ಸ್ ಮಾಡಿಸೋದು, ಹೆಲ್ತ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು ಅಂತೇಳಿ ಫ್ಯಾಮಿಲಿ ಸೆಕ್ಯೂರ್ ಮಾಡೋದು. ಆಮೇಲೆ ಸ್ವಲ್ಪ ಏನಾದ್ರು ಒಳ್ಳೆ ಡಿಸಿಷನ್ಸನ್ನ, ಮಕ್ಕಳನ್ನ ಓದೋ ವಿದ್ಯಾಭ್ಯಾಸ ಡಿಸಿಷನ್ಸು, ಮಕ್ಕಳ ಮದುವೆ ಡಿಸಿಷನ್ಸು, ಅಥವಾ ನಿಮ್ಮದೇ ಜೀವನದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಳ್ತಕ್ಕಂಥದ್ದು, ಫ್ಯಾಮಿಲಿನ ಪ್ರೊಟೆಕ್ಷನ್ ಮಾಡುವಂಥದ್ದು, ಇದೆಲ್ಲ ಸ್ವಲ್ಪ ನಿಮಗೆ ಪಾಸಿಟಿವ್ ಆಗ್ತಾ ಇರುತ್ತೆ. ಆ್ಯಂಡ್ ಮಾಲವ್ಯ ಯೋಗ ಕಂಪ್ಲೀಟ್ ಆಗಿ ನಿಮಗೆ ಒಂದು ವಿವಾಹ, ದಾಂಪತ್ಯ, ವಸ್ತ್ರ, ವಾಹನ, ಒಂಥರ ಲ್ಯಾವಿಶ್ ಲೈಫ್ ಅನ್ನು ಕೊಡುತ್ತೆ. ಈ ಮೇ ತಿಂಗಳು ಪರಿಪೂರ್ಣವಾಗಿ ನಿಮ್ಗೆ ಸಿಗುತ್ತೆ. ಬಟ್ ಫಸ್ಟ್ 14 ಡೇಸ್ ಮಾತ್ರ ಅದರದ್ದು ಎಫೆಕ್ಟ್ ತುಂಬಾ ಚೆನ್ನಾಗಿರುತ್ತೆ ಪಾಸಿಟಿವ್ ಆಗಿ. ಅದಾದ್ಮೇಲೆ ಮಿಥುನ ರಾಶಿಗೆ ಬಂದ್ಬಿಡ್ತಾರೆ. ನೋಡಿ, ವೃಷಭ ರಾಶಿಯವರು ಈಗ ನಿಮ್ ವೃಷಭ ರಾಶಿಯ ಮಾಸ ಭವಿಷ್ಯ ಹೇಳ್ತಾ ಇದೀವಿ ನಾವು. 2ನೇ ಮನೆಗೆ ಬಂದ್ಬಿಡ್ತಾರೆ ಅಂದ್ರೆ ಮಿಥುನ ರಾಶಿಗೆ ಬಂದ್ಬಿಡ್ತಾರೆ. ಯಾರು? ಶುಕ್ರ 14ನೇ ತಾರೀಕು. ವೃಷಭ ರಾಶಿಯವರಿಗೆ ದ್ವಿತೀಯ ಸ್ಥಾನಕ್ಕೆ ಬಂದರೂ ಸಹ ಏನೂ ಪ್ರಾಬ್ಲಮ್ ಇಲ್ಲ. ಯಾಕೆ ಅಂದ್ರೆ
ದ್ವಿತೀಯ ಸ್ಥಾನಾಧಿಪತಿ ಬುಧ ನಿಮ್ಮ ಮನೆಗೆ ಬರ್ತಾರೆ ಅದೇ 14ನೇ ತಾರೀಕು. ಎಂತ ಕೋಇನ್ಸಿಡೆನ್ಸ್ ನೋಡಿ ಇಲ್ಲಿ. ಅಂದ್ರೆ ಶುಕ್ರನ ಮನೆಗೆ ಬುಧ ಬರ್ತಾರೆ, ಶುಕ್ರ ತನ್ನ ಮನೆಯಿಂದ ಬುಧನ ಮನೆಗೆ ಹೋಗ್ತಾರೆ, ಒಬ್ರಿಗೊಬ್ರು ಮನೆ ಬದಲಾವಣೆ ಮಾಡ್ಕೋತಾರೆ. ಅಂದ್ರೆ ನಾನು ಹೇಳಿದ ಆ ಯೋಗ ಹಂಗೆ ಕಂಟಿನ್ಯೂ ಆಗುತ್ತೆ. ಈ ತಿಂಗಳು ಪೂರ್ತಿಯಾಗಿ ಕೂಡ ನಿಮಗೆ ಕಂಟಿನ್ಯೂ ಆಗುತ್ತೆ. 29ನೇ ತಾರೀಕುವರೆಗೂ ಇರುತ್ತೆ. ಅಷ್ಟು ಒಳಗೆ ನೀವು ಕೆಲವೊಂದು ಡಿಸಿಷನ್ಸ್ ತಗೊಳ್ಳಿ. ಅದಾದ್ಮೇಲೆ ನಿಮಗೆ ಗುರುಬಲ ಇರಲ್ವಲ್ಲ, ಸ್ವಲ್ಪ ಮಟ್ಟಿಗೆ ಡೌನ್ ಆಗ್ತೀರಾ ಅನ್ನೋ ವಿಚಾರಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಲ್ಲಿಗೆ ಬುಧನ ಫಲನೂ ಚೆನ್ನಾಗಿದೆ. ದ್ವಿತೀಯ ಮತ್ತು ಪಂಚಮ ಸ್ಥಾನಾಧಿಪತಿ ತುಂಬಾ ಬಲಿಷ್ಠವಾಗಿ ಒಳ್ಳೆ ಫಲ ಕೊಡ್ತಾರೆ. ಏನೇನು ಕೊಡ್ತಾರೆ? ಪೂರ್ವ ಪುಣ್ಯ ಅಭಿವೃದ್ಧಿಯಾಗಿ ಸಂತಾನಾಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ಧನಾರ್ಜನೆ ಹೆಚ್ಚು ಮಾಡ್ತೀರಾ, ಸಾಲ ಬಾಧೆ ಕಡಿಮೆ ಮಾಡ್ಕೋತೀರಾ, ಅಂಡ್ ಸ್ವಲ್ಪ ನಿದ್ರೆ ಚೆನ್ನಾಗಿ ಮಾಡ್ತೀರಾ, ಸಾಲ ಬಾಧೆ ಕಡಿಮೆ ಮಾಡ್ಕೋತೀರಾ ಅಂತಂದ್ರೆ ಅದರ ಅರ್ಥ ಧನ ಸಂಪಾದನೆ ಸ್ವಲ್ಪ ಆಗಿ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಅರ್ಥ. ಇನ್ನು ವಿದ್ಯಾಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಿ ಒಂದು ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣ್ತೀರಾ. ಅದ್ರ ಜೊತೆಗೆ ಶುಕ್ರನ ಫಲ 6ನೇ ಮನೆ ರೋಗಸ್ಥಾನ, ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳಿದ್ದಲ್ಲ ಈ ತಿಂಗಳಲ್ಲಿ ಸ್ವಲ್ಪ ತೀರಿಸ್ಕೊತೀರಾ. ಡಾಕ್ಟರ್ ಮೀಟ್ ಮಾಡೋದು, ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳೋದು, ಆರೋಗ್ಯದಲ್ಲಿ ಸ್ವಲ್ಪ ನೆಮ್ಮದಿ ಆಗೋದು, ಆಮೇಲೆ ಋಣ ಸ್ವಲ್ಪ ಸಾಲ ಬಾಧೆ ಕಮ್ಮಿ ಮಾಡೋದು, ರೋಗಸ್ಥಾನ ಶತ್ರುಗಳು ಕಮ್ಮಿ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಶರೀರವನ್ನು ಬಲ ಮಾಡ್ಕೊಳ್ಳೋದು, ಇದೆಲ್ಲ ನಿಮ್ಗೆ ಪ್ಲಸ್ ಪಾಯಿಂಟ್ ಸಿಕ್ಬಿಡುತ್ತೆ. ಇನ್ನು ಸಾಡೆ ಸಾತಿ ನಿಮ್ಗೆ ಏನಿಲ್ಲ, ನಿಮಗೆ ಶನಿ ಲಾಭಸ್ಥಾನದಲ್ಲಿದ್ದಾರೆ. ನಿಮಗೆ ಶನಿ ಬಂದು ಏನು ಗೊತ್ತಾ, ವಿಶೇಷವಾಗಿ ಭಾಗ್ಯಸ್ಥಾನಾಧಿಪತಿ ಹಾಗೂ ಕರ್ಮಸ್ಥಾನಾಧಿಪತಿ. ಹಾಗಾಗಿ ವೃಷಭ ರಾಶಿಯವರಿಗೆ ಭಾಗ್ಯಸ್ಥಾನಗಳನ್ನ ಆಕ್ಟಿವೇಟ್ ಮಾಡುತ್ತೆ, ಕರ್ಮಸ್ಥಾನವನ್ನು ಆಕ್ಟಿವೇಟ್ ಮಾಡುತ್ತೆ. ಉದ್ಯೋಗದಲ್ಲಿ ಯಾವುದೇ ರೀತಿಯಂತ ವ್ಯತ್ಯಾಸ ಬರಲ್ಲ. ಚೇಂಜ್ ಮಾಡ್ಬೇಕಂದ್ರೆ ಈ ತಿಂಗಳು ಪರ್ಫೆಕ್ಟ್ ಟೈಮ್, ಚೇಂಜ್ ಮಾಡಿಬಿಡಿ. ತುಂಬಾ ಚೆನ್ನಾಗಿರುತ್ತೆ. ಚೇಂಜ್ ಮಾಡಿದ್ರೆ ಉದ್ಯೋಗ ಅಂತ ಸೂಪರ್ ಆಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಉದ್ಯೋಗ ನಿಮಿತ್ತವಾಗಿ ನಿಮಗೆ ಹೆವಿ ಸಕ್ಸಸ್ ಅನ್ನು ನೀವು ಕಾಣಬಹುದು. ಯಾಕಂದ್ರೆ ನಿಮಗೆ ಬದಲಾವಣೆಗಳು, ಕರ್ಮಸ್ಥಾನಾಧಿಪತಿ ಕೂಡ ಶನಿನೇ, ಕರ್ಮ ಕಾರಕನು ಶನಿನೇ, ಅವರು ಲಾಭಸ್ಥಾನದಲ್ಲಿದ್ದರೆ ಲಾಭದ ಫಲಗಳನ್ನು ಕೊಡಬೇಕು. ಇನ್ನು ಚತುರ್ಥ ಭಾವದಲ್ಲಿರ್ತಕ್ಕಂಥ ಕೇತು ನಿಮ್ಗೇನು ಕೆಟ್ಟದಿಲ್ಲ, 10ನೇ ಮನೆಯಲ್ಲಿರ್ತಕ್ಕಂಥ ರಾಹುವಿಂದನೂ ಕೆಟ್ಟದಿಲ್ಲ. ಸರಿ, ಯಾವ ಗ್ರಹದಿಂದ ಹಾಗಾದ್ರೆ ಕೆಟ್ಟದ್ದು? ಮೇ ತಿಂಗಳಲ್ಲಿ ಯಾವ ಗ್ರಹದಿಂದನೂ ನಿಮ್ಗೆ ಕೆಟ್ಟದ್ದಿಲ್ಲ. ಈವನ್ ಕುಜಾರು ನಿಮ್ಗೆ 12ನೇ ಮನೆ ಅಧಿಪತಿ, 12ನೇ ಮನೆಯಲ್ಲೇ ಇರ್ತಾರೆ. ವ್ಯಯಸ್ಥಾನ ಅಂತಂದ್ರೆ ಕೂಡ ಆ ಸ್ವಕ್ಷೇತ್ರದಲ್ಲಿರೋದ್ರಿಂದ ಅವರಿಂದ ನೆಗೆಟಿವ್ ಏನಾಗಲ್ಲ. ಅಲ್ಲಿಗೆ ವಿದ್ಯಾಕ್ಷೇತ್ರದಿಂದ ವ್ಯಾಪಾರ ಕ್ಷೇತ್ರದವರೆಗೂ ಬುಧ ಅಭಿವೃದ್ಧಿ ಕೊಟ್ರೆ, ಸುಖ ಕ್ಷೇತ್ರದಿಂದ ಸಂಸಾರ ಕ್ಷೇತ್ರದವರೆಗೂ, ವಾಹನ ಕ್ಷೇತ್ರದವರೆಗೂ ಶುಕ್ರ ಅಭಿವೃದ್ಧಿ ಕೊಟ್ರೆ, ಭೂಮಿ ಖರೀದಿಯಿಂದ ಮನೆ ಕಟ್ಟುವಂತ ವಿಚಾರ, ಮೀಡಿಯೇಟರ್ ಆಗಿ ರೈತರಿಗೆ ಈ ತರದ ವಿಚಾರಗಳಲ್ಲಿ ಕುಜ ಕೊಡುವಂತ ಪರಿಹಾರ ಅಂದ್ರೆ ಪಾಸಿಟಿವ್, ಕುಜ ಕೊಡುವಂತಹ ಫಲಗಳು. ಇನ್ನು ಸೂರ್ಯ 15ನೇ ತಾರೀಕಿನವರೆಗೂ ನಿಮಗೆ 12ನೇ ಮನೆಯಲ್ಲೇ ಉಚ್ಚ ಸ್ಥಾನದಲ್ಲಿದ್ದು 15ನೇ ತಾರೀಕು ನಂತರ ನಿಮ್ಮ ರಾಶಿಗೆ ಪ್ರವೇಶವಾಗಿ ನ್ಯೂಟ್ರಲ್ ಸಿಸ್ಟಮ್ ಅಲ್ಲಿ ಇರ್ತಾರೆ. ಅವರಿಂದನೂ ಕೂಡ ಶುಭ ಫಲನೇ ಅಪೇಕ್ಷೆ ಪಡ್ಬೋದು. ಯಾಕಂದ್ರೆ 4,000 ಲಾಡಿಸಿ 12,000 ನೆಕ್ಸ್ಟ್ ನಿಮ್ಮ ರಾಶಿಗೆ ಬರ್ತಾರೆ, ಅದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಅದಲ್ಲದೆ ಪ್ರಮುಖವಾಗಿ ಭಾಗ್ಯಸ್ಥಾನಾಧಿಪತಿ ಹಾಗೂ ದಶಮಸ್ಥಾನಾಧಿಪತಿ ಶನಿ ಲಾಭಸ್ಥಾನದಲ್ಲಿದ್ದಾರೆ. ಲಾಭಗಳನ್ನೇ ಕೊಡುವಂತಹ ಶನಿ. ಕಂಡಿದ್ದೀರಾ, ಕೇಳಿದ್ದೀರಾ ಯಾವತ್ತಾದ್ರು ಶನಿಯಿಂದ ಲಾಭ ಆಗಿದೆ ಅಂತ? 100%. ಎಷ್ಟೋ ಜನ ನಾನು ಎಕ್ಸಾಂಪಲ್ ಕೊಡಬಲ್ಲೆ, ಶನಿಯಿಂದ ಲಾಭ ಆಗೇ ಆಗುತ್ತೆ. ಎಷ್ಟೋ ಜನಕ್ಕೆ ಆಗಿದೆ, ಅವರೆಲ್ಲ ತುಂಬಾ ಸಂತೋಷವಾಗಿದ್ದಾರೆ. ಈಗ ವೃಷಭ ರಾಶಿಯವ್ರಿಗೆ ಅದೇ ಎಫೆಕ್ಟ್, ಲಾಭಸ್ಥಾನದ ಫಲಗಳು ಸಿಗ್ತಾ ಇರೋದ್ರಿಂದ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನ ಏನ್ ಹೇಳುತ್ತೆ ಅಂದ್ರೆ 11ನೇ ಭಾವ ಶನಿ ಬಂದಾಗ ಏನೇನು ಫಲ ಅನ್ನುವಂಥದ್ದು ಕೊಡುತ್ತೆ. ಇದು ಲಾಭಸ್ಥಾನ. ಇಲ್ಲಿರುವ ಶನಿ ಗ್ರಹ ಭಾವವನ್ನ ಅರಿತು, ಏನ್ ಭಾವ ಅಲ್ಲಿ? ಗುರುವಿನ ಮನೆ. ಭಾವವನ್ನ ಅರಿತು ಲಾಭ ತಿಳಿಸಬೇಕು, ಅಂದ್ರೆ ತಿಳಿಸ್ತಕ್ಕದ್ದು, ತಿಳ್ಕೊಳ್ಬೇಕು ನಾವು ಲಾಭ ಏನ್ ಲಾಭ ಅಂತ. 11ರ ಅಧಿಪತಿ, 11ನೇ ಸ್ಥಾನಾಧಿಪತಿ ಇದಾರಲ್ಲ ಗುರು, ಅವರೇನಾದ್ರೂ ನಿಮ್ಮ ರಾಶಿಗೆ ಸಪೋರ್ಟಿವ್ ಆಗಿದ್ರೆ ಇನ್ನೂ ಹೆಚ್ಚಿನ ಫಲ ಸಿಗುತ್ತೆ. ಮತ್ತೆ ಭಾಗ್ಯಾಧಿಪತಿಗಳು ಅಂದ್ರೆ ಭಾಗ್ಯ ಸ್ಥಾನಾಧಿಪತಿ ಲಾಭಸ್ಥಾನದಲ್ಲಿದ್ರೆ ಅಂಥವ್ರಿಗೆ ವಿಶೇಷ ಲಾಭ, ಮತ್ತೆ ಅಧಿಪತಿಯ ಯೋಗ, ಅಧಿಕಾರ ಯೋಗ, ಮತ್ತೆ ಸಹೋದರರಿಂದ ಲಾಭ, ವಿಶೇಷವಾಗಿ ಕೆಟ್ಟದ್ದೆಲ್ಲ ನಿವಾರಣೆ ಅಂದ್ರೆ ಕೆಟ್ಟ ಅಭ್ಯಾಸಗಳು, ಹವ್ಯಾಸಗಳೆಲ್ಲ ನಿವಾರಣೆ, ದುಸ್ಥಾನ ದರಿದ್ರತನ ದೂರವಾಗಿ ಸುಸ್ಥಾನ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇವೆಲ್ಲವೂ ಕೂಡ ನಿಮಗೆ ಅನುಕೂಲಗಳಾಗುವಂಥದ್ದು. ಅದರ ಜೊತೆಗೆ ಇನ್ನೊಂದು ಚಿಕ್ಕದಾಗಿ ಪಾಸಿಟಿವ್ ಹೇಳಿದೆ, ಏನಪ್ಪಾ ಅಂತಂದ್ರೆ ಅದೃಷ್ಟ ನಾವು ಯಾವುದೋ ರೂಪದಲ್ಲಿ ಬರ್ಬೋದು. ಮಗಳ ರೂಪದಲ್ಲೋ, ಮಗನ ರೂಪದಲ್ಲೋ, ಹೆಂಡತಿ ರೂಪದಲ್ಲೋ, ತಾಯಿ ರೂಪದಲ್ಲೋ, ಅಪ್ಪನ ರೂಪದಲ್ಲೋ, ಸ್ನೇಹಿತನ ರೂಪದಲ್ಲೋ, ಭಗವಂತ ಯಾವುದೋ ಒಂದು ರೂಪದಲ್ಲಿ ಅದೃಷ್ಟದ ರೂಪದಲ್ಲಿ ಬರ್ತಾನೆ. ಬಂದು ನಿಮಗೆ ಫಲವನ್ನು ಕೊಡ್ತಾನೆ. ಆ ಫಲವನ್ನು ನೀವು ಸ್ವೀಕಾರ ಮಾಡಬೇಕು. ಅದು ಸಣ್ಣ ಪ್ರಮಾಣ, ದೊಡ್ಡ ಪ್ರಮಾಣ ಸೆಕೆಂಡ್ರಿ. ಯಾವ ಪ್ರಮಾಣ ಕೊಟ್ಟರು ಸ್ವೀಕಾರ ಮಾಡಿ, ಅಹಂಕಾರದಿಂದ ಅದನ್ನ ಬೇಡ ಅಂತ ಹೇಳ್ಬಿಡಿ. ಅದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದೇನಪ್ಪಾ ಅಂತಂದ್ರೆ ಧರ್ಮಗುಣ ತುಂಬಾ ಜಾಸ್ತಿ ಆಗುತ್ತೆ, ಕೀರ್ತಿ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಪ್ರಯಾಣ ಅದೆಲ್ಲ ಬಹಳ ಚೆನ್ನಾಗಿದ್ದು, ವಾಹನ ಸಂಯೋಗ, ವಾಹನ ಮಾಲೀಕರು, ಚಾಲಕರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ವಿಶೇಷವಾಗಿ ಅಸ್ತಗ್ರಹಗಳು ಏನಾದ್ರು ಅದು ಕಂಬಸ್ಟ್ ಆಗಿದ್ರೆ, ಯಾವುದು ಕಂಬಸ್ಟ್ ಇಲ್ಲ ಬಿಡಿ. ಸೂರ್ಯ ಬಂದೀಗ 12ನೇ ಮನೆಗೆ ಬರ್ತಾರೆ, ಈ 14ನೇ ತಾರೀಕು ನಿಮ್ಮ ಮನೆಗೆ ಹೋಗ್ಬಿಟ್ರೆ ಇಲ್ಲಿ ಸನ್ನೇನು ಶನಿಯನ್ನು ಕಂಬಸ್ಟ್ ಆಗಲ್ಲ. ಹಾಗಾಗಿ ಕಂಬಸ್ಟ್ ಆಗದೆ ಇರೋದ್ರಿಂದ ಶನಿಯ ಫಲ ಕೂಡ ನಿಮಗೆ
ತುಂಬಾನೇ ಚೆನ್ನಾಗಿರುತ್ತೆ. ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಓವರಾಲ್ ನೋಡಿದಾಗ ಪಾಸಿಟಿವ್ ಅನ್ನೋದೇ ಹೆಚ್ಚು ಕಾಣ್ತಾ ಇದೆ ಹೊರತು ನೆಗೆಟಿವ್ ಅನ್ನೋದು ಎಲ್ಲೂ ಕಾಣ್ತಾ ಇರೋದ್ರಿಂದ ಏನೂ ವೃಷಭ ರಾಶಿಯವರಿಗೆ ಪರಿಹಾರ ಅವಶ್ಯಕತೆ ಇಲ್ಲ. ಬಟ್ ಒಂದಂತೂ ಸತ್ಯ, ಈ ತಿಂಗಳೇ ನಿಮ್ ಎಂಜಾಯ್ಮೆಂಟ್. ಹಾಗಾದ್ರೆ ಬರೋ ತಿಂಗಳಿಂದ ನಾವು ಹೋಗ್ಬಿಡ್ತೀವಿ ಗುರುಗಳೇ, ಹಂಗಲ್ಲ. ಅದರ ಅರ್ಥ ಯಾವತ್ತೂ ಅದರ ನೆಗೆಟಿವ್ ಫೀಲ್ ಮಾಡಬೇಡಿ. ಇಷ್ಟು ದಿನ ಗುರು ನಿಮ್ಗೆ ಹೆಚ್ಚಿನ ಸಪೋರ್ಟ್ ಮಾಡ್ತಾ ಇದ್ರು, ಇನ್ನು ಮುಂದಕ್ಕೆ ಗುರುವಿನ ಸಪೋರ್ಟ್ ಸಿಗಲ್ಲ, ಬೇರೆ ಗ್ರಹಗಳ ಸಪೋರ್ಟ್ ಆಸ್ ಯೂಶುವಲ್ ಆಗಿ ಸಿಗುತ್ತೆ. ಗುರುವಿನ ಸಪೋರ್ಟ್ ಬೇಕಾದ್ರೆ ಗುರು ಶಾಂತಿ ಮಹಾಯಾಗ ಎಲ್ಲರೂ ಮಾಡ್ತಾ ಇರ್ತಾರೆ, ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿ. ಅದು ಬಿಟ್ರೆ ಗುರು ಆರಾಧನೆ ಮಾಡುವಂಥದ್ದು, ಗುರುಗಳ ದರ್ಶನ ಮಾಡುವಂಥದ್ದು, ರಾಘವೇಂದ್ರ ಸ್ವಾಮಿಗಳನ್ನೋ, ಶಿರಡಿ ಸಾಯಿಬಾಬಾನೋ, ಅಥವಾ ಗುರು ದತ್ತಾತ್ರೇಯರನ್ನೋ, ದಕ್ಷಿಣಾಮೂರ್ತಿಗಳನ್ನೋ, ಈ ಥರ ನಿಮ್ಮ ಗುರುಗಳನ್ನು ಆರಾಧನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಗುರುವಿನ ಅನುಗ್ರಹ ಆಶೀರ್ವಾದ ಅನ್ನೋದು ಹೆಚ್ಚು ಪ್ರಮಾಣದಲ್ಲಿ ಸಿಗಲಿಕ್ಕೆ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಬಿಟ್ರೆ ಇನ್ನೇನು ಭಯ ಪಡುವಂಥದ್ದು ಯಾವುದೂ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರ್ಬೋದು, ಭಗವಂತ ನಿಮಗೆ ಒಳ್ಳೇದು ಮಾಡ್ತಾರೆ. ಜೂನ್ 2ನೇ ತಾರೀಕು ಎಲ್ಲ ಕಡೆನೂ ಗುರುಶಾಂತಿ ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ. ಇದೊಂದು ವಿಶೇಷವಾದ ಯಾಗ. ಅದಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ ಹೆಸರೆಲ್ಲ ಕೊಟ್ಟು ಸಂಕಲ್ಪ ಮಾಡಿಸಿ 500, 1000, 2000, 5000 ಚಾರ್ಜ್ ಇಟ್ಟಿರ್ತಾರೆ, ಅದು ಮಾಡಿಸ್ಕೊಳ್ಳಿ. ನಿಮ್ಗೆಲ್ಲೂ ಅನುಕೂಲ ಆಗಿಲ್ಲ ಅಂದರೆ ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೇನೆ. ಇದ್ರ ಜೊತೆಗೆ ನಾವು ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ನವಗ್ರಹ ಹೋಮ ಒಂದೊಂದು ಗ್ರಹಕ್ಕೂ ಸಹಸ್ರಾಹುತಿ ಹಾಕುವಂಥದ್ದು. ಶನಿ ಶಾಂತಿ ಹೋಮನೂ ಆಗುತ್ತೆ, ಮೃತ್ಯುಂಜಯ ಹೋಮ ಆಗುತ್ತೆ, ಆಯುಷ್ಯ ಹೋಮ, ನಕ್ಷತ್ರ ಹೋಮ ಆಗಿ, ಮಧು ಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ ಮಹಾಲಕ್ಷ್ಮಿ ಹೋಮ ಆಗುತ್ತೆ. ಅದು ಒಂದು ಧನಾಭಿವೃದ್ಧಿಗೆ ಒಂದು ಅನುಕೂಲಕ್ಕೋಸ್ಕರ ಈ ಒಂದು ಹೋಮನ ಮಾಡಿಸ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಗುರುಶಾಂತಿ ಮಹಾಯಾಗ 1 ಲಕ್ಷ ಸ್ವಾಹಕಾರ ನಡೆಯುತ್ತೆ. ಇದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆ ಬಂದು, ಅಲ್ಲಿ ಅತ್ತಿಬೆಲೆ ಪಕ್ಕದಲ್ಲೇ 1 ಕಿಲೋಮೀಟರ್ ದೂರದಲ್ಲಿ ಒಂದು ದೇವಸ್ಥಾನ ಇದೆ, ವಿಶೇಷವಾದ ದೇವಸ್ಥಾನ. ಆ ದೇವಸ್ಥಾನದ ಲೊಕೇಶನ್ ಎಲ್ಲ ನಿಮಗೆ ಅಪ್ಡೇಟ್ ಆಗಿರುತ್ತೆ, ಅಲ್ಲಿ ನೀವು ಬರ್ಬೋದು. ಬಂದು ನೇರವಾಗಿ ಬಂದು ಪಾರ್ಟಿಸಿಪೇಟ್ ಮಾಡಿ, ದರ್ಶನ ಮಾಡಿ, ಅನ್ನಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೋದು. ದುಡ್ಡು ಕೊಟ್ಟವರೇ ಬರಬೇಕು ಅಂತಿಲ್ಲ, ದುಡ್ಡು ಕೊಡದೇ ಇರೋರು ಬರ್ಬೋದು. ದುಡ್ಡು ಕೊಡೋದಾದ್ರೆ ಏನಾಗಾದ್ರೆ 1001 ರೂಪಾಯಿ ನೀವು ಪೇ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ಕರುಂಗಲಿ ಮಾಲಾ ಅನ್ನುವಂಥದ್ದು ಪ್ರಸಾದ ರೂಪದಲ್ಲಿ ಕೊರಿಯರಿಂದ ಬರುತ್ತೆ. ನಿಮಗೆ ಅಂದರೆ ಅಕ್ಷತೆ ಬರುತ್ತೆ, ಅದರಲ್ಲಿ ಪೂಜೆ ಮಾಡಿದ ಅಕ್ಷತೆ ವಿತ್ ಒರಿಜಿನಲ್ ಸರ್ಟಿಫಿಕೇಟ್ ಬರುತ್ತೆ, ಕರುಂಗಲಿ ಮಾಲೆ ಸರ್ಟಿಫಿಕೇಟು. ಆ್ಯಂಡ್ ಆ ಮಾಲೆ ನೀವು ಕತ್ತಿಗೆ ಹಾಕೋಬೋದು. ಅದು ನೆಗೆಟಿವ್ ಎನರ್ಜಿ ದೂರ ಮಾಡಿ ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡುತ್ತೆ. ಆ ಕರುಂಗಲಿ ಮಾಲೆ ಬೇಕು ಅನ್ನೋರು, ಗುರುಶಾಂತಿ ಯಾಗದಲ್ಲಿ ಸಂಕಲ್ಪ ಬೇಕು ಅನ್ನೋರು ಮಾತ್ರ 1001 ರೂಪಾಯಿ ನೀವು ಅಮೌಂಟನ್ನು ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. 8431384001 ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ನಿಮ್ಗೆ ಕೊಡ್ತಾರೆ. ವಾಟ್ಸಪ್ಪಲ್ಲಿ ನಿಮ್ಮ ಪಿನ್ ಕೋಡ್ ಸಮೇತವಾದ ಅಡ್ರೆಸ್ಸು, ಗೋತ್ರ, ನಕ್ಷತ್ರ, ರಾಶಿ ಹೆಸರು. ಗಮನ ಇರಲಿ, ಒಬ್ಬರಿಗೆ ಮಾತ್ರ 1001 ರೂಪಾಯಿ. ನಿಮ್ಮ ಮನೇಲಿ 2-3 ಜನ ಇದ್ರೆ ಪ್ರತ್ಯೇಕವಾಗಿ ಮಾಡ್ಕೋಬೇಕು, ಯಾಕಂದರೆ ಸಂಕಲ್ಪ ಪ್ರತ್ಯೇಕವಾಗುತ್ತೆ ಪೂಜೆಗೆ. ಆಮೇಲೆ ದುಡ್ಡು ಕೊಟ್ಟವ್ರೆ ಬರ್ಬೇಕಂತಿಲ್ಲ, ಎಲ್ಲರೂ ಬನ್ನಿ. ನೀವು ಬನ್ನಿ, ನಿಮ್ಮ ಮನೆ ಅಕ್ಕಪಕ್ಕದವ್ರನ್ನ ಕರ್ಕೊಂಬನ್ನಿ, ನಿಮ್ಮ ಕುಟುಂಬದವ್ರನ್ನ ಕರ್ಕೊಂಬನ್ನಿ, ಬಂದು ದರ್ಶನ ಮಾಡಿ, ಸೇವೆ ಮಾಡಿ, ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗಿ. ದೊಡ್ಡ ದೊಡ್ಡ ಯಾಗಗಳು ಹಿಂದಿನ ಕಾಲದಲ್ಲಿ ಮಹಾರಾಜರು ಮಾಡ್ತಾ ಇದ್ರು. ಈಗೇನೋ ನಾನು ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ಕೊತಾ ಇಲ್ಲ, ನಿಮ್ಮ ಸಹಕಾರದಿಂದ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಆ ಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ, ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.